ಹೂವುಗಳಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದರಲ್ಲೂ ವರ್ಷಕ್ಕೊಮ್ಮೆ ಕಾಣಸಿಗುವ ವಿಶೇಷ ಹೂಗಳಂದ್ರೆ ಎಂಥವರಿಗೂ ಕಾದು ನೋಡುವ ಕಾತುರತೆ. ಅವುಗಳ ಅರಳುವ ಪ್ರಕ್ರಿಯೆ ಬಗ್ಗೆ ಬಲು ವಿಶಿಷ್ಟವಾಗಿರುತ್ತೆ. ಅರಳಿದಾಗ ಅದನ್ನ ನೋಡುವಾಗ ಮನವೂ ಕೂಡ ಹೂವಿನಂತೆಯೇ ಅರಳುತ್ತದೆ. ಈ ವಿಶೇಷ ವರದಿ ಇಲ್ಲಿದೆ ನೋಡಿ. ಇಲ್ಲಿ ಕಾಣ್ತಿರೋ ಹೂಗಳನ್ನ ಸಾಮಾನ್ಯವಾಗಿ ನೀವು ನೋಡಿರ್ತೀರಾ. ಆದ್ರೂ ಕೂಡ ನಾವು ಹೇಳೋದಕ್ಕೆ ಹೊರಟಿರೋ ಈ ಹೂವಿಗೆ ಸ್ವಲ್ಪ ವಿಶೇಷ ಇದೆ. ಒಂದೇ ಬಳ್ಳಿಯಲ್ಲಿ 150ಕ್ಕೂ ಹೆಚ್ಚು ಹೂ ಬಿಟ್ಟಿದೆ. ರಾತ್ರಿ ಅರಳುವ ಬ್ರಹ್ಮ ಕಮಲ ಇದು. ರಾತ್ರಿ ಅರಳಿ ಬೆಳಗಾಗೋದ್ರೊಳಗೆ ಕಮರ್ ಬಿಡುತ್ತೆ. ಹಾಗಾಗಿ ಇದನ್ನ ರಾತ್ರಿ ರಾಣಿ ಅಂತ ಕೂಡ ಕರೀತಾರೆ. ಹಿಮಾಲಯ ಶ್ರೇಣಿ ರಾಜ್ಯಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಈ ಹೂವಿನ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಎಲೆಯೇ ಹೂವಾಗಿ ಅರಳುವುದು. ಹಾಗಾಗಿ ಹೂವನ್ನ ಬೆಳೆಸುವ ಜನರು ಅದು ಅರಳುವ ಕ್ಷಣಕ್ಕಾಗಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾದು ಕುಳಿತಿರ್ತಾರೆ. 3 ವರ್ಷದಿಂದ ಈ ಗಿಡ ಸುಮಾರು 300ಕ್ಕೂ ಹೆಚ್ಚು ಹೂ ಬಿಟ್ಟಿದೆ. ವರ್ಷಕ್ಕೆ ಒಂದು ಸರಿ ಬಿಡೋದು ಹೂವು. ಈ ಬ್ರಹ್ಮಕಮಲ ಅಂದ್ರೆ ಅದ್ರ ವಿಶೇಷ. ಇದು ವರ್ಷದಲ್ಲಿ 3 ಸಲ ಬಿಟ್ಟಿದೆ. ಇದು ಹೆಚ್ಚು ಕಡಿಮೆ ಸೂರ್ಯಾಸ್ತ ಆದ್ಮೇಲೆ, ಅಂದ್ರೆ ಸೂರ್ಯ ಮುಳುಗಿದ ಮೇಲೆ ಅರಳೋದು. ಸೂರ್ಯ ಹುಟ್ಟೋ ಟೈಮಲ್ಲಿ ಮುದುಡ್ ಬಿಡುತ್ತೆ. ಅದರದ್ದೇ ವಿಶೇಷ ಇದು. ಹಾಸನ ನಗರದ ಪೆನ್ಷನ್ ಮೊಹಲ್ಲಾ ಸಮೀಪ ಇರುವಂತಹ ಹುಣಸಿನ ಕೆರೆ ಬಡಾವಣೆಯ ಶುಂಠಿ ರಾಜಣ್ಣ ಅನ್ನೋರ ಮನೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಹೂ ಬಿಟ್ಟಿದೆ. ಅಕ್ಕಪಕ್ಕದ ನಿವಾಸಿಗಳನ್ನ ಕೈ ಬೀಸಿ ಕರಿತಾ ಇರುವಂತಹ ರಾತ್ರಿ ರಾಣಿ ಹೂ ಕರೆಗೆ ಓಗೊಟ್ಟು ಬಂದವರು ಸೆಲ್ಫಿ ತೆಗೆದುಕೊಂಡು ಖುಷಿ ಪಟ್ರು. ಗಿಡ ಹಾಕಿ 3 ವರ್ಷ ಆಗಿದೆ. ಈಗ ಹೋದ ವರ್ಷ ಪ್ರತಿ ವರ್ಷ ಬಿಡ್ತಾ ಇರ್ತದೆ. ಕಳೆದ ವರ್ಷ ಒಂದು 100-120 ಬಿಟ್ಟಿತ್ತು. ಅದು ಒಂದ್ಸರಿ ಬರೋದಿಲ್ಲ, 2-3 ದಿವಸ ಬರ್ತದೆ. 3 ದಿವಸ ಬಿಟ್ಟಿದ್ದು. ಮತ್ತೆ ಇನ್ನು ಹೋದ ತಿಂಗಳಿನಲ್ಲಿ ಒಂದು 120 ಗಂಟೆ ಕುಯ್ದಿದ್ದೀವಿ. 2ನೇ ಸಾರಿ ಒಂದು 30 ಕುಯ್ದು, ಇವಾಗ 100 ಮೇಲಿದೆ. ಮತ್ತು ನಾಳೆ ನಾಡ್ದು ಒಂದು 60-70 ಬಿಡುತ್ತೆ. ಬ್ರಹ್ಮಕಮಲ ಅಂತ ರಾತ್ರಿ 9 ಗಂಟೆಗೆ ಅರಳುತ್ತದೆ. 9-9:30ವರೆಗೆ ಬೆಳಗ್ಗೆ ಹೊತ್ತಿಗೆಲ್ಲ ಮುದುಡ್ಕೊಳ್ತೀವಿ. ಯಾವಾಗಲೂ ಇಲ್ಲ, ವರ್ಷಕ್ಕೊಂದ್ಸರಿ ಅಂದರೆ ಈ ಸರಿ 3 ಸರಿ ಬಿಟ್ಟಿದೆ ನಮ್ಮನೇಲಿ. 2 ವರ್ಷದಲ್ಲಿ ಒಂದು 70 ಬಿಟ್ಟಿದ್ದು. ಆಮೇಲೆ ಮತ್ತೆ ಇನ್ನೊಂದು ತಿಂಗಳು ಬಿಟ್ಕೊಂಡು ಒಂದು 65. ಇವಾಗೇನು 105 ಅಷ್ಟೇ. ಈಗ ಒಂದು ತಿಂಗಳಾಯ್ತು. ಒಂದು 3 ತಿಂಗಳಿಂದ 3 ಸರಿ ಆಗಿದೆ. ಈಗ ಸಾಯಂಕಾಲ 5 ಗಂಟೆಯಲ್ಲಿ ಮೊಗ್ಗಾಗಿರ್ತೈತೆ. ಮತ್ತೆ ಅದು 9 ಗಂಟೆಯಲ್ಲಿ ಅರಳ್ತೈತೆ. ಇರೋದಿಲ್ಲ, ಎಲ್ಲ ಹಂಗೆ ಎಲ್ಲ ಬತ್ತಂಗೆ ಆಗ್ತೈತೆ. ಜೂನ್ ಜುಲೈ ತಿಂಗಳಿನಲ್ಲಿ ಒಂದು ಎಲೆಯಿಂದ ಗಿಡವಾಗಿ ಬೆಳೀತಾ ತನ್ನ ತುಂಬೆಲ್ಲ ಹೂಗಳನ್ನ ಅರಳಿಸುತ್ತೆ. ಒಮ್ಮೆಲೆ 10-15 ಮೊಗ್ಗುಗಳು ಹೂವಾಗಿ ಅರಳೋದೇ ವಿಸ್ಮಯ. ಇದರ ಬಳ್ಳಿ ಎತ್ತರಕ್ಕೆ ಹೋದಂತೆ ಕಾಂಡ ಕೂಡ ದಪ್ಪವಾಗುತ್ತೆ. ಇದರ ಹೂ ಮತ್ತು ಬೇರುಗಳನ್ನ ಆಯುರ್ವೇದದ ಔಷಧಕ್ಕೆ ಬಳಸ್ತಾರೆ. ಛಾಯಾಗ್ರಾಹಕ ಪ್ರದೀಪ್ ಜೊತೆ ಸುನಿಲ್ ಕುಂಬೇನಹಳ್ಳಿ, ಸುದ್ದಿ ಟಿವಿ, ಹಾಸನ.